ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಪೊಲೀಸ್ ಸಂಸ್ಮರಣಾ ದಿನಾಚರಣೆ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಮಂಗಳವಾರ ನಡೆಯಿತು. ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಛ ಸಮರ್ಪಿಸಿ ಗಣ್ಯರು ಹಾಗೂ ಅತಿಥಿಗಳು ಗೌರವ ನಮನ ಸಲ್ಲಿಸಿದರು. ಪೊಲೀಸ್ ಹುತಾತ್ಮರ ದಿನದ ಕಾರ್ಯಕ್ರಮದಲ್ಲಿ ಪೆರೇಡ್ ಕಮಾಂಡರ್ RP ಗಣೇಶ್ ಅವರು ಗೌರವ ವಂದನೆ ಸಲ್ಲಿಸಿ ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನು ಪಡೆದುಕೊಂಡರು. ಬಳಿಕ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ K ರಾಮರಾಜನ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿ K ದಿನೇಶ್ ಕುಮಾರ್, ಉಪ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಕುಮಾರ್, ಗುಪ್ತದಳ ವಿಭಾಗದ ಪೊಲೀಸ್ ನಿರೀಕ್ಷಕರಾದ IP ಮೇದಪ್ಪ, ಜಿಲ್ಲಾ ಪೊಲೀಸ್ ಲಿಪಿಕಾ ಸಿಬ್ಬಂದಿಗಳ ಪರವಾಗಿ PA ನಂಜಪ್ಪ, ನಿವೃತ್ತ ಪೊಲೀಸ್ ಅಧಿಕಾರಿಗಳ ಪರವಾಗಿ ಅಪ್ಪಯ್ಯ, ನಿವೃತ್ತ ಸೇನಾಧಿಕಾರಿಗಳ ಪರವಾಗಿ ಮಣ್ಣಪ್ಪ, ಜಿಲ್ಲಾ ಕಾರಾಗೃಹ ಪರವಾಗಿ ಸಂಜಯ್ ಜತ್ತಿ, ನಗರಸಭೆ ಪರವಾಗಿ ಅಧ್ಯಕ್ಷರಾದ P ಕಲಾವತಿ ಹಾಗೂ ಸದಸ್ಯರಾದ ಅನಿತಾ ಪೂವಯ್ಯ, ವಕೀಲರ ಸಂಘದ ಪರವಾಗಿ CT ಜೋಸೆಫ್, ಮಾಧ್ಯಮಗಳ ಪರವಾಗಿ ಚಿನ್ನಸ್ವಾಮಿ, ರೋಟರಿ ಸಂಸ್ಥೆ ಪರವಾಗಿ ಲಲಿತಾ ರಾಘವನ್, ಲಯನ್ಸ್ ಸಂಸ್ಥೆ ಪರವಾಗಿ ಮದನ್, ವಾಣಿಜ್ಯೋದ್ಯಮಿಗಳ ಸಂಘದ ಪರವಾಗಿ ಸಂತೋಷ್, ಹೋಟೆಲ್ ಅಸೋಸಿಯೇಷನ್ ಪರವಾಗಿ ದಿನೇಶ್, ಕೊಡವ ಸಮಾಜಗಳ ಪರವಾಗಿ MN ಮುತ್ತಪ್ಪ, ಗೌಡ ಸಮಾಜಗಳ ಪರವಾಗಿ ಸೂರ್ತಲೆ ಸೋಮಣ್ಣ, ಮುಸ್ಲಿಂ ಒಕ್ಕೂಟಗಳ ಪರವಾಗಿ ಅಮೀನ್ ಮೊಯ್ಸಿನ್, ಪೊಲೀಸ್ ಉಪನಿರೀಕ್ಷಕರ ಪರವಾಗಿ ಗೋವಿಂದರಾಜು, ಬ್ಯಾಂಡ್ ಮಾಸ್ಟರ್ ಚಂದಕೇಶವ, ನಿಸ್ತಂತು ವಿಭಾಗದ ಪರವಾಗಿ ಧನಂಜಯ, ಮಹಿಳಾ ಪೊಲೀಸರ ಪರವಾಗಿ ಸುಮತಿ, ನಿವೃತ್ತ ಸೇನಾಧಿಕಾರಿಗಳ ಪರವಾಗಿ ಮೇಜರ್ ಕಾರ್ಯಪ್ಪ ಮತ್ತಿತರರು ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಛ ಸಮರ್ಪಿಸಿ ಗೌರವ ನಮನ ಸಲ್ಲಿಸಿದರು. ನಂತರ ಪೊಲೀಸ್ ಕವಾಯತು ತಂಡದವರಿಂದ 3 ಸುತ್ತು ಕುಶಾಲ ತೋಪು ಹಾರಿಸಲಾಯಿತು. ಈ ಸಂದರ್ಭ ಪೊಲೀಸ್ ಬ್ಯಾಂಡ್ ತಂಡದವರು ರಾಷ್ಟ್ರಗೀತೆಯನ್ನು ನುಡಿಸಿದರು. ಬಳಿಕ 2 ನಿಮಿಷ ಮೌನಾಚರಣೆ ಮಾಡಲಾಯಿತು. ಲಲಿತಾ ರಾಘವನ್, ರೋಟೇರಿಯನ್, ರೋಟರಿ ಕ್ಲಬ್ ಮಡಿಕೇರಿ. ಕೊಡವ ಸಮಾಜಗಳ ಪರವಾಗಿ ಶ್ರೀ ಮುತ್ತಪ್ಪ MN, ಉಪನಿರೀಕ್ಷಕರುಗಳ ಪರವಾಗಿ ಶ್ರೀ Present! 1 fight!
ಕರ್ತವ್ಯದಲ್ಲಿದ್ದ ಸಂದರ್ಭದಲ್ಲಿ ಹುತಾತ್ಮರಾದ ಪೊಲೀಸರ ಹೆಸರನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವರು ಸ್ಮರಿಸಿದರು. 2024-25 ಅವಧಿಯಲ್ಲಿ ದೇಶದ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ 191 ಮಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹುತಾತ್ಮರಾಗಿದ್ದು, ಇವರಲ್ಲಿ 8 ಮಂದಿ ಕರ್ನಾಟಕ ರಾಜ್ಯದವರಾಗಿದ್ದಾರೆ. ರಾಷ್ಟ್ರದ ಆಂತರಿಕ ಭದ್ರತೆಯಲ್ಲಿ ಪೊಲೀಸರ ಸೇವೆ ಅನುಪಮವಾದದ್ದು. ಶಾಂತಿ ಸುರಕ್ಷತೆ ಕಾಪಾಡುವುದು ಹಾಗೂ ಸಮಾಜಘಾತುಕ ಶಕ್ತಿಗಳನ್ನು ನಿಯಂತ್ರಿಸುವಲ್ಲಿ ಪೊಲೀಸರ ಪಾತ್ರ ಹೆಚ್ಚಿನದ್ದಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದರು. ಪ್ರತಿ ವರ್ಷವೂ ನಾವು ಪೊಲೀಸ್ ದಿನಾಚರಣೆ ಕಮೆಮೊರೇಷನ್ ಡೇಯನ್ನು ಆಚರಿಸ್ತಾ ಇದ್ದೀವಿ. 1959 ಹಾಟ್ ಸ್ಪ್ರಿಂಗ್ಸ್ ಲಡಾಖಲ್ಲಿ ಚೀನಾ ದೇಶದ ಆರ್ಮಿ ನಮ್ಮ ದೇಶದ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಅಲ್ಲಿದ್ದ CRPF ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು ಪಡೆ ಅವರನ್ನು ಒಂದು ಸಣ್ಣ ಪಡೆಯಾಗಲು ಈ ದೇಶವನ್ನು, ಈ ದೇಶದ ಇಂಟೆಗ್ರಿಟಿಯನ್ನು ನಾವು ಯಾವ ಕಾರಣಕ್ಕೆ ಬಿಟ್ಕೊಡಲ್ಲ ಅಂತ ಏನು ನಿಂತು ತನ್ನ ಜೀವನ ಕೊಟ್ಟು 10 ಜನ ಜೀವ ಕೊಟ್ಟು ಸುಮಾರು 9 ಜನ ಗಾಯಲುಕೊಂಡು ತನ್ನ ಜೀವನೇ ಕೊಟ್ಟು ಈ ದೇಶದ ಒಂದು ಇಂಟೆಗ್ರಿಟಿಯನ್ನು ನಾವು ಕಾಪಾಡ್ತೀವಿ ಅಂದರೆ ಹೇಳಿ ಒಂದು ಕೊಟ್ಟಿದ್ದಾರೆ. ಅವಾಗಲಿಂದ ನಾವು ಆಚರಿಸ್ತಾ ಇದ್ದೀವಿ. ಪೊಲೀಸ್ ಕೆಲಸ ನಮ್ಮ ದೇಶದಲ್ಲಿ ಇಲ್ಲ, ಸುತ್ತಮುತ್ತ ಇರುವ ದೇಶಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಒಂದು ದೇಶಕ್ಕೆ ಅನ್ಯ ದೇಶಗಳು ಮಾತ್ರ ಇಲ್ಲ, ದೇಶದ ಒಳಗಡೆ ಇರುವ ಬೇರೆ ಬೇರೆ ದೇಶ ವಿರೋಧ ಶಕ್ತಿಗಳು, ನಮ್ಮ ಮಧ್ಯದಲ್ಲಿ ಇರುವ ಭೇದ ಭಾವನೆಗಳು, ಅದು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳಲ್ಲ ಅಂದ್ರೆ ಒಂದು ದೇಶ ಎಷ್ಟು ಕೆಟ್ಟು ಹೋಗುತ್ತದೆ ಅಂದ್ರೆ ನಾವು ಸುತ್ತಮುತ್ತ ಈಗ ನಮ್ಮ ದೇಶಗಳಲ್ಲಿಯೇ ನೋಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಇರುವ ದೇಶಗಳಲ್ಲಿ ಆ ಕೆಲಸದಲ್ಲಿ ಪ್ರತಿಯೊಂದು ಪೊಲೀಸ್ ಸಿಬ್ಬಂದಿಗಳು, ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ಸ್ ಜೀವ ಕೊಟ್ಟು ನಕ್ಸಲ್ ಆಪರೇಷನ್ಸ್ ಇರಲಿ, ಪ್ರತಿಯೊಂದು ಸಣ್ಣ ಸಣ್ಣ ದೇಶದ ಮಟ್ಟದ ದೊಡ್ಡದು ಮಾತ್ರ ಇಲ್ಲ. ಇವತ್ತು ರಾತ್ರಿ ಪೂರ್ತಿ ಕೆಲಸ ಆದಂದ್ರೂ ಕೂಡ ರಾತ್ರಿ ಪೂರ್ತಿ ಕೆಲಸ ಮಾಡ್ತಾರೆ. ಮತ್ತು ಮಾರನೇ ದಿವಸ ನಮಗೆ ಇನ್ನೊಂದು ಗಲಾಟೆ ಆಗುತ್ತಂದ್ರೆ ನಿದ್ರೆ ಬಿಟ್ಟು, ಮನೆ ಬಿಟ್ಟು, ಮಕ್ಕಳು ಬಿಟ್ಟು, ಎಲ್ಲ ಬಿಟ್ಟು 24 ತಾಸು 30 ತಾಸು ಅಂದ್ರೂ ಕೆಲಸ ಮಾಡಬೇಕಂದ್ರೆ ಸಂದರ್ಭದಲ್ಲಿ ಕೂಡ ನಾವೆಲ್ಲ ಮಾಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಪ್ರತಿಯೊಂದು ಪೊಲೀಸರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ, ಪೊಲೀಸ್ ಇಲಾಖೆ ಹೆಮ್ಮೆ ಪಡ್ತದೆ, ಸಾರ್ವಜನಿಕರು ಹೆಮ್ಮೆ ಪಡ್ತಾರೆ. ಅದಕ್ಕೆ ಇವತ್ತು ನಮಗೆ ಗೌರವ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ವರ್ಷ ಈ ರೀತಿಯಲ್ಲಿ 191 ಪೊಲೀಸ್ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಮರಣ ಹೊಂದಿದ್ದಾರೆ. ಕರ್ನಾಟಕದಲ್ಲಿ ಕೂಡ 8 ಜನ ಮರಣ ಹೊಂದಿದ್ದಾರೆ. ಅವರನ್ನು ನಾವು ಬೈ ನೇಮ್ ನೆನಪಿಸಿಕೊಳ್ಳಬೇಕಾಗುತ್ತದೆ. ಇವರ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ, ಇವರನ್ನು ನಾವು ಯಾವಾಗಲೂ ನೆನಪಿಟ್ಕೊಂಡು ಇರ್ತೀವಿ ಅಂತ ಹೇಳಿ ಅವರ ಹೆಸರನ್ನು ಓದೋಕ್ಕೆ ಪ್ರಯತ್ನಿಸ್ತೀನಿ. ಆಂಧ್ರ ಪ್ರದೇಶದಿಂದ DYSP ಚಕ್ರಧರ ರಾವ್, ಬೆಲ್ಸನ್ ಜೀವನ್ ಕೋಟೇಶ್ವರ ರಾವ್. ಅರುಣಾಚಲ ಪ್ರದೇಶದಿಂದ ಕಾನ್ಸ್ಟೇಬಲ್ ತೂತನ್ ಶರಿಂಗ್. ಅಸ್ಸಾಂನಿಂದ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಅರ್ಚನಾ ದೇವಿ, ಲ್ಯಾನ್ಸ್ ನಾಯಕ್ ಹಿಮಾಂಶು ಸಹಾರಿಯಾ. ಬಿಹಾರ್ ರಾಜ್ಯದಿಂದ ಸಬ್ ಇನ್ಸ್ಪೆಕ್ಟರ್ ಪ್ರೀತಮ್ ರಾಜಕ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರಾಜೀವ್ ರಂಜನ್ ಮಾಲ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಜಿತೇಂದ್ರ ಕುಮಾರ್ ಸಿಂಗ್, ಹವಾಲ್ದಾರ್ ಮಿಥಿಲೇಶ್ ಕುಮಾರ್, ಕಾನ್ಸ್ಟೇಬಲ್ಸ್ ಶೇಖರ್ ಪಾಸ್ವಾನ್, ಅಶೋಕ್ ಕುಮಾರ್ ಭಗತ್, ರವಿಕಾಂತ್ ಕುಮಾರ್, ಕೋಮಲ್ ಕುಮಾರಿ. ಛತ್ತೀಸ್ಗಢದಿಂದ ಅಡಿಷನಲ್ SP ಆಕಾಶ್ ರಾವ್, ಹೆಡ್ ಕಾನ್ಸ್ಟೇಬಲ್ಸ್ ವಿಭೇಂದ್ರ ಕುಮಾರ್ ಶೋರ್, ಸಾನು ಕರಂ, ಬುಧಾರಾಮ್ ಕೋರ್ಷಾ, ನರೇಶ್ ಕುಮಾರ್ ದುರು. ಕಾನ್ಸ್ಟೇಬಲ್ಸ್ ಬಮನ್ ಸೋದಿ, ದುಮಾ ಮಟ್ಕಮಿ, ಪಾಂಡುರಾವ್ ಪೋಯಂ. ಕಾನ್ಸ್ಟೇಬಲ್ ಬಸ್ತಾರಲ್ಲಿ ಒಂದು 4 ಜನ ನಕ್ಸಲ್ ಆಪರೇಷನ್ನಲ್ಲಿ ಜೀವ ಕೊಟ್ಟಿರುವ ಸೋಮ್ದು ಬೆಟ್ಟಿ, ಸುದರ್ಶನ್ ಬೆಟ್ಟಿ, ಸುಬರ್ನಾಥ್ ಯಾದವ್, ಹರೀಶ್. ಕಾನ್ಸ್ಟೇಬಲ್ಸ್ ವಸಿತ್ ಕುಮಾರ್ ಅವಾತೆ, ರಾಜು ಓಯಂ, ಮನೋಜ್ ಕುಮಾರ್, ದಿನೇಶ್ ನಾಗ್. ಗುಜರಾತಲ್ಲಿ ಸಬ್ ಇನ್ಸ್ಪೆಕ್ಟರ್ಸ್ ಮುಸಾಫ್ ಖಾನ್ ಪತಾನ್, ಸಚಿನ್ ರಾಜ್ಕುಮಾರ್ ಶರ್ಮಾ. ಕಾನ್ಸ್ಟೇಬಲ್ ಹರ್ಜಿಬಾಯ್ ರಬರೆ. ಜಾರ್ಖಂಡ್ನಿಂದ ಕಾನ್ಸ್ಟೇಬಲ್ ಸುನಿಲ್ ದಹಾನ್. ಕರ್ನಾಟಕದಿಂದ ಸಬ್ ಇನ್ಸ್ಪೆಕ್ಟರ್ ಮಹಬೂಬ್ ಗುಡಲಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ವೆಂಕಟಾಚಲಪತಿ, ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಗಿರೀಶ್, ಸಿವಿಲ್ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್, ಆರ್ಮ್ಡ್ ಹೆಡ್ ಕಾನ್ಸ್ಟೇಬಲ್ ನಿಂಗರಾಜು, ಸ್ಪೆಷಲ್ ರಿಸರ್ವ್ ಹೆಡ್ ಕಾನ್ಸ್ಟೇಬಲ್ ಪ್ರಕಾಶ್, ಹೆಡ್ ಕಾನ್ಸ್ಟೇಬಲ್ ಮಹೇಶ್, ಆರ್ಮ್ಡ್ ಹೆಡ್ ಕಾನ್ಸ್ಟೇಬಲ್ ರಾಮಪ್ಪ ಪೂಜಾರಿ. ಕೇರಳದಿಂದ ಡ್ರೈವರ್ ಸಿವಿಲ್ ಪೊಲೀಸ್ ಆಫೀಸರ್ ಶ್ಯಾಮ್ ಪ್ರಸಾದ್. ಮಧ್ಯಪ್ರದೇಶದಿಂದ ಇನ್ಸ್ಪೆಕ್ಟರ್ಸ್
ಸಂಜಯ್ ಪಥಕ್, ರಮೇಶ್ ಕುಮಾರ್ ದುರು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರಾಮ್ ಚರಣ್ ಗೌತಮ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಕುಮಾರ್ ಕೋರಿ, ಹೆಡ್ ಕಾನ್ಸ್ಟೇಬಲ್ಸ್ ಸಂತೋಷ್ ಕುಶ್ವಾಗ, ಪ್ರಿನ್ಸ್ ಗರ್ಗ್, ಅಭಿಷೇಕ್ ಶಿಂದೆ, ಗೋವಿಂದ್ ಪಟೇಲ್, ಕಾನ್ಸ್ಟೇಬಲ್ಸ್ ಅನುಜ್ ಸಿಂಗ್, ಸುಂದರ್ ಸಿಂಗ್ ಬಹೇಲ್, ಅನಿಲ್ ಯಾದವ್. ಮಹಾರಾಷ್ಟ್ರದ ಕಾನ್ಸ್ಟೇಬಲ್ ಮಹೇಶ್ ಕವಾಡ್ ನಾಗುಲ್ವಾರ್. ಮಣಿಪುರ್ ಸಬ್ ಇನ್ಸ್ಪೆಕ್ಟರ್ ಶಾಜಹಾನ್, ಸೋಯಿಬಂ ಸಂಜಿತ್ ಸಿಂಗ್, ರೈಫಲ್ಮ್ಯಾನ್ ಊರ್ನಿಮಿ. ನಾಗಾಲ್ಯಾಂಡ್ ಕಾನ್ಸ್ಟೇಬಲ್ ಚಂದನ್ ದಾಸ್, ಒಡಿಶಾ ಕಾನ್ಸ್ಟೇಬಲ್ ಲಕ್ಷ್ಮಣ್ ಅಜಯ್, ಒಡಿಶಾ ಆಕ್ಸಿಲರಿ ಪೊಲೀಸ್ ಫೋರ್ಸ್ ಲೋಕನಾಥ್ ಸಬಾರ್. ಪಂಜಾಬ್ ಸಬ್ ಇನ್ಸ್ಪೆಕ್ಟರ್ ಚಂದ್ರಸಿಂಗ್ ಸಿಂಗ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಧನ್ವಂತ್ ಸಿಂಗ್, ಕಾನ್ಸ್ಟೇಬಲ್ ಹರ್ಷವೀರ್ ಸಿಂಗ್. ರಾಜಸ್ಥಾನದಿಂದ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸುರೇಂದ್ರ ಕುಮಾರ್, ಹೆಡ್ ಕಾನ್ಸ್ಟೇಬಲ್ಸ್ ಪ್ರಸಾದಿ ಲಾಲ್, ಪ್ರಹ್ಲಾದ್ ರಾಮ್, ಕಾನ್ಸ್ಟೇಬಲ್ ಅತ್ತರ್ ಸಿಂಗ್, ಕಾನ್ಸ್ಟೇಬಲ್ ರಾಮ್ ಸಿಂಗ್, ಕಾನ್ಸ್ಟೇಬಲ್ ದೇವನಾರಾಯಣ್ ಗುಜ್ಜರ್, ಕಾನ್ಸ್ಟೇಬಲ್ ಅಕ್ಷಯ್ ಕುಮಾರ್. ತಮಿಳುನಾಡು ಸಬ್ ಇನ್ಸ್ಪೆಕ್ಟರ್ಸ್ ಎಂ. ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರು ಮಾತನಾಡಿ, ಸಮಾಜದಲ್ಲಿ ಎಲ್ಲರ ಶಾಂತಿ ಮತ್ತು ನೆಮ್ಮದಿಯ ಬದುಕಿಗೆ ಪೊಲೀಸರು ತಮ್ಮ ಜೀವದ ಹಂಗನ್ನ ತೊರೆದು ಕರ್ತವ್ಯ ನಿರ್ವಹಿಸುತ್ತಾರೆ. ಪೊಲೀಸರ ಧೈರ್ಯ ಮತ್ತು ಸಾಹಸ ಶ್ಲಾಘನೀಯವಾಗಿದೆ ಎಂದರು. ಜಿಲ್ಲೆಯ ಎಲ್ಲ ಹಂತದ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಪೊಲೀಸ್ ಮುಖ್ಯಪೇದೆ ಫಾರೂಕ್ ನಿರೂಪಿಸಿ ವಂದಿಸಿದ್ರು. ಮಡಿಕೇರಿ ನಗರಸಭೆಯಲ್ಲಿ ಬಿಜೆಪಿ ನೇತೃತ್ವದಲ್ಲಿ 2ನೇ ಅವಧಿಯ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದು 6 ತಿಂಗಳುಗಳೇ ಕಳೆದಿದ್ರೂ ನಿಯಮಾನುಸಾರ ಸಭೆಯನ್ನು ನಡೆಸದೆ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಮುಂದಿನ 2 ವಾರದೊಳಗೆ ಸಾಮಾನ್ಯ ಸಭೆಯನ್ನು ನಡೆಸದಿದ್ದರೆ ಪ್ರಕರಣ ಸಂಖ್ಯೆ 47(3) ಪ್ರಕಾರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವುಗಳೇ ಸಭೆಯನ್ನು ಕರೆಯುತ್ತೇವೆ ಎಂದು ನಗರಸಭೆಯ ವಿರೋಧ ಪಕ್ಷ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಚ್ಚರಿಕೆ ನೀಡಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಅಮೀನ್ ಮೊಯ್ಸಿನ್ ಅವರು, ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಪ್ರಕರಣ 47(1) ಪ್ರಕಾರ ಪ್ರತಿ ತಿಂಗಳು ಕನಿಷ್ಠ 1 ಸಭೆಯನ್ನಾದರೂ ನಡೆಸಬೇಕು. ಆದರೆ ಮಡಿಕೇರಿ ನಗರಸಭೆಯ ಆಡಳಿತ ಮಂಡಳಿ ಕಳೆದ 6 ತಿಂಗಳಿನಲ್ಲಿ ಕೇವಲ 1 ಸಾಮಾನ್ಯ ಸಭೆ ಮತ್ತು 1 ತುರ್ತು ಸಭೆಯನ್ನು ಮಾತ್ರ ನಡೆಸಿ ನಿಯಮವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿದೆ ಎಂದು ಆರೋಪಿಸಿದರು. ತಕ್ಷಣ ಸಭೆ ನಡೆಸಬೇಕೆಂದು ಒತ್ತಾಯಿಸಿ ಅಧ್ಯಕ್ಷರಿಗೆ ಎಸ್ಡಿಪಿಐ ವತಿಯಿಂದ ಮನವಿ ಪತ್ರ ಸಲ್ಲಿಸಿದ್ದು 2 ವಾರಗಳ ಕಾಲಾವಕಾಶ ನೀಡಲಾಗಿದೆ. ಒಂದು ವೇಳೆ ಸಭೆ ನಡೆಸದೇ ಇದ್ದರೆ ನಗರದ ಅಭಿವೃದ್ಧಿ ಮತ್ತು ಜನರ ಹಿತದೃಷ್ಟಿಯಿಂದ ಪೌರಸಭೆಗಳ ಅಧಿನಿಯಮದಡಿ ನಾವುಗಳೇ ಸಭೆಯಿಂದ ಕರೆಯುತ್ತೇವೆ ಎಂದರು. ಬಿಜೆಪಿ ನೇತೃತ್ವದ ಮಡಿಕೇರಿ ನಗರಸಭೆಯ ಆಡಳಿತ ಮಂಡಳಿ ಅಭಿವೃದ್ಧಿ ಶೂನ್ಯವಾಗಿದೆ. ಒಳಜಗಳ ಮತ್ತು ಸ್ವಹಿತಾಸಕ್ತಿಯಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗ್ತಾ ಇದೆ. ಈ ಹಿಂದೆ ಅಧಿಕಾರದಲ್ಲಿದ್ದ ಅನಿತಾ ಪೂವಯ್ಯ ಅವರ ನೇತೃತ್ವದ ಆಡಳಿತ ಮಂಡಳಿ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿಲ್ಲ. ಇವರ ಅವಧಿಯಲ್ಲಿ ನಗರೋತ್ಥಾನದ ಅನುದಾನ 5 ಕೋಟಿ ರೂಪಾಯಿಗಳಷ್ಟು ಖರ್ಚಾಗದೆ ಸರ್ಕಾರಕ್ಕೆ ವಾಪಸ್ಸಾಗಿದೆ ಎಂದು ಆರೋಪಿಸಿದರು. ವೈಫಲ್ಯ ತುಂಬ ಚಿರಪರಿಚಿತವಾಗಿದೆ. ವಿಶೇಷವಾಗಿ 2021-26ನೇ ಸಾಲಿನ ಆಡಳಿತಾವಧಿಯಲ್ಲಿ ನಗರಸಭೆ ಎಂದೂ ಕಂಡರಿಯದಂತಹ ಕುಂಠಿತ ಅಭಿವೃದ್ಧಿಯನ್ನು ಇವತ್ತು ಆಡಳಿತದಲ್ಲಿರತಕ್ಕಂತಹ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷತೆ ಏನಿದೆ ಅದು ಸಂಪೂರ್ಣವಾಗಿ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ವೈಫಲ್ಯತೆಯನ್ನು ಕಂಡಿದೆ. ವಿಶೇಷವಾಗಿ ನಗರದ ಅಭಿವೃದ್ಧಿಯ ವಿಚಾರಧಾರೆಗಳನ್ನು ಬಹು ಮುಖ್ಯವಾಗಿ ಚರ್ಚಿಸಿ ಆ ವಿಚಾರಧಾರೆಗಳಲ್ಲಿ ಭಾಳಷ್ಟು ಸಕಾರಾತ್ಮಕವಾಗಿರ್ತಕ್ಕಂತಹ ಚಿಂತನೆ ಸಭೆಗಳನ್ನು ಮಾಡಬೇಕಾಗಿರ್ತಕ್ಕಂತಹ ನಗರಸಭೆಯ ಆಡಳಿತ ಪಕ್ಷವು ಜನರ ಹಿಡಿಶಾಪಕ್ಕೆ ಇವತ್ತು ತುತ್ತಾಗ್ತಾ ಇದೆ. ಸ್ವಂತ ಸ್ವಾರ್ಥತೆ, ಸ್ವಂತ ಆಡಳಿತ ಲೋಪ, ಪರಸ್ಪರ ಕಚ್ಚಾಟದಿಂದ ಇವತ್ತು ನಗರಸಭೆಯ ಅಭಿವೃದ್ಧಿ ಶೂನ್ಯಗೆ ಪ್ರಗತಿ ಕಂಡಿರತಕ್ಕಂಥದ್ದು ಎಲ್ಲರಿಗೂ ಭಾಸವಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮೊದಲನೇ ಅವಧಿಯಲ್ಲಿ ಅನಿತಾ ಪೂವಯ್ಯರವರ ಆಡಳಿತಾವಧಿಯಲ್ಲಿ ನಗರಸಭೆ ಅಭಿವೃದ್ಧಿಯ ಯಾವ ಪ್ರಗತಿಯೂ ಕೂಡ ಕಂಡರಿಯದಂಥ ನಗರಸಭೆ 2ನೇ ಅವಧಿಯಲ್ಲಿಯೂ ಕೂಡ ಜನರ ಕಲ್ಯಾಣಕ್ಕಿರ್ತಕ್ಕಂಥ ಚಿಂತನೆಗಳು ನಡೆಯಬಹುದು ಹೇಳುವಂತಹ ಒಂದು ನಿರೀಕ್ಷೆ ಇದ್ದಾಗ ಅದು ಕೂಡ ಪೂರ್ಣ ಪ್ರಮಾಣದ ಹುಸಿಯಾಗಿದೆ. ಈಗಾಗಲೇ ಅಧಿಕಾರವನ್ನು ಹಿಡಿದು ಏನು ಕಲಾವತಿಯವರು ಅಧಿಕಾರವನ್ನು ಹಿಡಿದು 6 ತಿಂಗಳು ಕಳೆದು 6 ತಿಂಗಳಿನಲ್ಲಿ
ಕರ್ನಾಟಕ ಪೌರಸಭೆ ಅಧಿನಿಯಮ 1964 ಪ್ರಕರಣ 47(1) ಪ್ರಕಾರ ಪ್ರತಿ ತಿಂಗಳಿಗೆ ಕನಿಷ್ಠ ಪಕ್ಷ ಒಂದು ಸಭೆಯನ್ನು ಮಾಡುವಂಥದ್ದು ಅದು ಕಡ್ಡಾಯವಾಗಿದೆ. ಅದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ. ಆದರೆ ಕಳೆದ 6 ತಿಂಗಳಿನಲ್ಲಿ ಕೇವಲ ಒಂದು ಸಾಮಾನ್ಯ ಸಭೆಯನ್ನು, ಮತ್ತೊಂದು ವಿಶೇಷವಾಗಿ ತುರ್ತು ಸಭೆಯನ್ನು ಕರೆದು ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಹೇಳುವಂಥದ್ದನ್ನು ಇವತ್ತು ಅಕ್ಷಮ್ಯ ಜನರ ಮುಂದೆ ಇವತ್ತು ಅದನ್ನು ಸಾಬೀತು ಮಾಡಿದ್ದಾರೆ. ನಗರದಲ್ಲಿ ಎಷ್ಟೋ ರಸ್ತೆಗಳು ಅಭಿವೃದ್ಧಿ ಆಗಬೇಕಾಗಿದೆ. ಈಗಾಗಲೇ ಭೀಕರ ಮಳೆಯಿಂದಾಗಿ ಚರಂಡಿಗಳೆಲ್ಲವೂ ಕೂಡ ಇವತ್ತು ತುಂಬಿಕೊಂಡಿದೆ. ಒಳಹರಿಗಿಂತ ಹೊರಹರಿ ಇರ್ತಕ್ಕಂಥ ಚರಂಡಿಗಳು ಇವತ್ತು ಯಥೇಚ್ಛವಾಗಿ ನಗರದ ಉದ್ದಗಲಕ್ಕೂ ಕಾಣ್ತಾ ಇದೆ. ಇವತ್ತು ಸ್ವಚ್ಛತೆ ಕಡೆಗಳಲ್ಲಿ ನಗರಸಭೆ ವ್ಯಾಪಕವಾಗಿ ಯಾವುದೇ ಕಾರ್ಯಕ್ರಮಗಳು ಹಾಕ್ತಾ ಇಲ್ಲ. ಇವತ್ತು ಬೀದಿ ದೀಪಗಳ ಸಮಸ್ಯೆ ಇವತ್ತು ಯಥೇಚ್ಛವಾಗಿ ಎಲ್ಲ ಬೀದಿಗಳಲ್ಲಿ ಇವತ್ತು ಎದ್ದು ಕಾಣ್ತಾ ಇದೆ. ನಗರೋತ್ಥಾನದ ಅನುದಾನ ಕೇವಲ 30% ಮಾತ್ರ ಇವತ್ತು ಕಾಮಗಾರಿ ಆಗಿದೆ ಹೊರತು ಇನ್ನೂ 70% ಕಾಮಗಾರಿ ಇವತ್ತು ಇನ್ನೂ ನಡೆದಿಲ್ಲ. ಗುತ್ತಿಗೆದಾರರನ್ನು ಕರೆದು ಇವತ್ತು ತುರ್ತಾಗಿ ಸಭೆಗಳಿಗೆ ಕರೆದು ಚರ್ಚೆ ಮಾಡಿ ಅವರಿಗೆ ಅವರ ಲೋಪಗಳನ್ನು ಇವತ್ತು ಪತ್ತೆ ಮಾಡಿ ಗುತ್ತಿಗೆದಾರನಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಆದರೆ ಅವನ ಕಪ್ಪು ಪಟ್ಟಿಗೆ ಸೇರಿಸಿ, ಇಲ್ಲದಿದ್ದರೆ ಅವನ ಜೊತೆ ಕಾಮಗಾರಿ ಮಾಡಿಸುವಂತಹ ಆ ಒಂದು ಧೈರ್ಯ ಸಂಕಲನ ಇರಬೇಕಾಗಿರ್ತಕ್ಕಂಥ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಒಂದು ನಿಮಿಷವೂ ಕೂಡ ಕಲಾವತಿಯವರು ಹಾಗೂ ಉಪಾಧ್ಯಕ್ಷರು ಮುಂದುವರಿಸುವ ವಿಚಾರದಲ್ಲಿ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಶಕ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಮಡಿಕೇರಿ ನಗರದ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರ ಪಟ್ಟಿಯನ್ನು ಮಾಡಿದ್ದೇವೆ. 1400ಕ್ಕೂ ಹೆಚ್ಚು ನಿವೇಶನ ರಹಿತರ ಪಟ್ಟಿ ಮಾಡಿ ಈಗಾಗಲೇ 6 ವರ್ಷದ ಮೇಲೆ ಆಗಿದೆ. ಇದನ್ನು ಪದೇ ಪದೇ ನಾವು ಸಭೆಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಆಡಳಿತದಲ್ಲಿರ್ತಕ್ಕಂತಹ ವರ್ಗದವರು ಈ ವಿಚಾರದಲ್ಲಿ ಯಾವುದೇ ಆಸಕ್ತಿನ ತೋರದೆ ನಗರದ ನಿವಾಸಿಗಳನ್ನು ನಿವೇಶನ ರಹಿತರಾಗಿ ಬಡತನದ ಕೂಪದಲ್ಲಿ ಇವತ್ತು ತಳ್ಳುವಂತಹ ಒಂದು ವಿಸ್ಮಯ ಚಿಂತನೆಯಲ್ಲಿ ಇವರು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಕೇವಲ ಆಡಳಿತದ ಎಲ್ಲ ಅಧಿಕಾರದ ಅನುಭವಗಳನ್ನು ಪಡಿತಾ ಇದ್ದಾರೆ ಹೊರತು ಸವಲತ್ತುಗಳನ್ನು ಪಡಿತಾ ಇದ್ದಾರೆ ಹೊರತು ಆಡಳಿತಕ್ಕೆ ನೀಡಬೇಕಾಗಿರ್ತಕ್ಕಂತಹ ನ್ಯಾಯವನ್ನು ದಕ್ಕಿಸುವಲ್ಲಿ ಈ ಆಡಳಿತ ಪಕ್ಷ ಸಂಪೂರ್ಣ ವಿಫಲತೆ ಆಗಿದೆ ಹೇಳುವಂಥದ್ರಲ್ಲಿ ಎರಡನೇ ಮಾತಿಲ್ಲ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ನಾವು ನಗರದ ಅಧ್ಯಕ್ಷರಲ್ಲಿ ಬಹಳ ಗಂಭೀರವಾಗಿ ಇವತ್ತು ನಾವು ಅವರಿಗೆ ಪತ್ರವನ್ನು ರವಾನೆ ಮಾಡುವ ಮುಖಾಂತರ, ಅವರಿಗೆ ಪತ್ರ ಸಲ್ಲಿಸುವ ಮುಖಾಂತರ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ನಗರದ ವಿಚಾರದಲ್ಲಿ ಸಭೆಗಳನ್ನು ಕರೆದಿದ್ದಲ್ಲಿ ಮುಂದಿನ 2 ವಾರದೊಳಗೆ ನೀವು ಸಭೆ ಕರೆದಿದ್ದರೆ ಪ್ರಕರಣ 47(3) ಪ್ರಕಾರ ನಾವುಗಳೇ ನಮ್ಮ ಅಧಿಕಾರವನ್ನು ಬಳಕೆ ಮಾಡಿ ನಾವು ಸಭೆಯನ್ನು ಕರೆಯಬೇಕಾದಂತಹ ಅನಿವಾರ್ಯತೆಯನ್ನು ನೀವು ಸೃಷ್ಟಿ ಮಾಡ್ತಾ ಇದ್ದೀರಾ. ನೀವು ಎಚ್ಚೆತ್ತುಕೊಳ್ಳಿ ಹೇಳುವಂತಹ ಜಾಗೃತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಆ ಕಾರಣದಿಂದ ಇವತ್ತು ಸಮಯದ ಪರಿಮಿತಿಯಲ್ಲಿ ಸಭೆಗಳನ್ನು ಕರೆಯದಿದೆ. ಜಿಲ್ಲಾಡಳಿತವೂ ಸಮೇತ ಈ ಆಡಳಿತವನ್ನು ಇವತ್ತು ಕಿತ್ತರು. ನಗರಸಭಾ ಸದಸ್ಯ ಹಾಗೂ ಎಸ್ಡಿಪಿಐ ಉಪಾಧ್ಯಕ್ಷ ಎಂಕೆ ಮನ್ಸೂರ್ ಅಲಿ ಅವರು ಮಾತನಾಡಿ, ಕೆಲವು ವರ್ಷಗಳ ಹಿಂದೆ ಯುಜಿಡಿ ಯೋಜನೆಯಡಿ ಕೈಗೊಂಡಿದ್ದ ಕಾಮಗಾರಿ ವಿಫಲಗೊಂಡಿದ್ದು ಸುಮಾರು 70 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗಿದೆ. ಇದೀಗ ಅಮೃತ್ ಕುಡಿಯೋ ನೀರಿನ ಯೋಜನೆಯಡಿ ರಸ್ತೆಗಳನ್ನು ಅಗೆದು ಹಾಕಲಾಗ್ತಾ ಇದ್ದು ಕೋಟಿಗಟ್ಟಲೆ ಹಣ ವ್ಯರ್ಥವಾಗ್ತಾ ಇದೆ. ನಗರದ ವಿವಿಧೆಡೆ ಅನಧಿಕೃತ ಕಟ್ಟಡಗಳು ತಲೆ ಎತ್ತುತ್ತಿವೆ. ಕೆಲವು ಕಟ್ಟಡಗಳು ರಸ್ತೆ ಮತ್ತು ಪಾರ್ಕಿಂಗ್ಗೆ ಜಾಗ ಬಿಡದೆ ನಿಯಮವನ್ನು ಉಲ್ಲಂಘಿಸಿವೆ. ಆದರೆ ನಗರಸಭೆ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳುತ್ತಾ ಇಲ್ಲವೆಂದು ಆರೋಪಿಸಿದರು. ಮತ್ತೊಬ್ಬ ಸದಸ್ಯ ಬಶೀರ್ ಅಹಮದ್ ಅವರು ಮಾತನಾಡಿ, ನಗರಸಭೆ ಜನರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಮೂಲಭೂತ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತಾ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗೋಷ್ಠಿಯಲ್ಲಿ ನಗರಸಭಾ ಸದಸ್ಯೆ ಮೇರಿ ವೇಗಸ್, ಎಸ್ಡಿಪಿಐ ನಗರಾಧ್ಯಕ್ಷ ಮೊಹಮ್ಮದ್ ಅಲಿ ಹಾಗೂ ಕಾರ್ಯದರ್ಶಿ ಜಲೀಲ್ ಮಡಿಕೇರಿ ಪಾಲ್ಗೊಂಡಿದ್ದರು. ನಾಪಕ್ಲು ಸಮೀಪದ ಕೊಣಂಜಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾರಾಣೆ ಬೇತ್ರಿ ಸಂಪರ್ಕ ರಸ್ತೆಯಿಂದ ಮಳ್ಳಡ ಪೆಬ್ಬಾಟಂಡ ಕುಟುಂಬಸ್ಥರ ಮನೆಗಾಗಿ ಬಲಮುರಿಯ 4 ರಸ್ತೆ ಸಂಪರ್ಕಿಸುವ ರಸ್ತೆಯ ದುರಸ್ತಿಯನ್ನು
ಗ್ರಾಮಸ್ಥರು ಶ್ರಮದಾನದ ಮೂಲಕ ಕೈಗೊಂಡರು. ರಸ್ತೆ ಬದಿಯಲ್ಲಿ ಆವರಿಸಿದ್ದ ಗಿಡ ಗಂಟಿಗಳನ್ನು ಕಡಿದು ಸ್ವಚ್ಛಗೊಳಿಸಲಾಯಿತು. ರಸ್ತೆಗಳಲ್ಲಿ ದೊಡ್ಡ ಪ್ರಮಾಣದ ಗುಂಡಿಗಳಾಗಿದ್ದು ಸಂಚಾರ ದುಸ್ತರವಾಗಿತ್ತು. ಗ್ರಾಮಸ್ಥರು ಸೇರಿ ಕಾಡು ಕಡಿದು ಸ್ವಚ್ಛಗೊಳಿಸಿ ಗುಂಡಿಯನ್ನು ಮುಚ್ಚಿ ಶ್ರಮದಾನದ ಮೂಲಕ ಗ್ರಾಮಸ್ಥರ ಸಮಸ್ಯೆಯನ್ನು ಬಗೆಹರಿಸಿಕೊಂಡರು. ಶ್ರಮದಾನದಲ್ಲಿ ಬೇರಿಕುಂದಿರ ಅಯ್ಯಪ್ಪ, ಸೋಮಯ್ಯ, ಮನು, ವಿನು, ಮಳ್ಳಡ ಚಿಣ್ಣಪ್ಪ, ಸುಬ್ಬಯ್ಯ, ತಿಮ್ಮಯ್ಯ, ಗಣೇಶ, ಪೊನ್ನಚ್ಚನ ಸೋಮಣ್ಣ, ಹರೀಶ್, ರೋಹನ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಕಾರ್ಪೊರೇಟರ್ ಬ್ಲಾಕ್ ಹಚ್ಚಂಗೆ ಆಪಪ್ಪ. ದೀಪಾವಳಿ ಅಮಾವಾಸ್ಯೆ ಸಂದರ್ಭದಲ್ಲಿ ಐತಿಹಾಸಿಕ ಪಿರಿಯಾಪಟ್ಟಣ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ದೇವರ ದರ್ಶನ ಪಡೆದಿದ್ದು ಧನ್ಯತಾ ಭಾವ ಮೂಡಿಸಿತು ಅಂತ ಮೈಸೂರು ಕೊಡಗು ಸಂಸದರಾದ ಯದುವೀರ್ ಚಾಮರಾಜ ಒಡೆಯರ್ ತಿಳಿಸಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿರುವ ಶ್ರೀ ಶಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ ಯದುವೀರ್ ಒಡೆಯರ್ ಸಮಸ್ತ ಭಕ್ತಾದಿಗಳೊಂದಿಗೆ ಪಾದಯಾತ್ರೆ ನಡೆಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಾಡಿನ ಒಳಿತಿಗಾಗಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರು. ಬೆಳಕಿನ ಹಬ್ಬ ದೀಪಾವಳಿ ನಾಡಿನ ಪ್ರತಿಯೊಬ್ಬರಿಗೂ ಸುಖ, ಶಾಂತಿ, ಸಮೃದ್ಧಿ ತರಲಿ, ನಾಡು ಸದಾ ಸುಭಿಕ್ಷವಾಗಿರಲಿ ಅಂತ ಸಂಸದರು ಇದೇ ಸಂದರ್ಭ ಶುಭ ಕೋರಿದರು. ಸಾವಿರಾರು ಭಕ್ತರು ಈ ಐತಿಹಾಸಿಕ ಬೆಟ್ಟದೊಂದಿಗೆ ಧಾರ್ಮಿಕ ಭಾವನೆಯಿಂದ ಬೆಸೆದುಕೊಂಡಿದ್ದಾರೆ. ಈ ಬೆಟ್ಟವನ್ನು ಅಭಿವೃದ್ಧಿಪಡಿಸಲು ಇದೇ ಸಂದರ್ಭದಲ್ಲಿ ಸಂಕಲ್ಪ ತೊಡುತ್ತೇನೆ ಎಂದು ಯದುವೀರ್ ಭರವಸೆ ನೀಡಿದರು. ಯದುವೀರ್ ಕೃಷ್ಣದತ್ತ ಚಾಮರಾಜ ಚಾಮರಾಜ ಒಡೆಯರ್ಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ನಗರದ ಶ್ರೀ ರಾಘವೇಂದ್ರ ದೇವಸ್ಥಾನದ ಬಳಿಯ ಕಲಾನಗರ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ 12ನೇ ವರ್ಷದ ವಿವಿಧ ಆಟೋಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿಂದ ಅಕ್ಟೋಬರ್ 26 ಹಾಗೂ ನವೆಂಬರ್ 22ರಂದು ಆಯೋಜನೆ ಮಾಡಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಆರ್ ಮಹೇಶ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಬೆಳಗ್ಗೆ 9 ಗಂಟೆಗೆ ಜನರಲ್ ಕೆಎಸ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಘವೇಂದ್ರ ದೇವಸ್ಥಾನ ವ್ಯಾಪ್ತಿಯ ನಿವಾಸಿಗಳು, ಸಂಪಿಗೆ ಕಟ್ಟೆ, ಕನ್ನಂಡ ಬಾಣೆ, ಚೈನ್ ಗೇಟ್ ನಿವಾಸಿಗಳಿಗೆ ಸೀಮಿತವಾಗಿ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಗ್ತಾ ಇದೆ. ಅಂದು ಕ್ರಿಕೆಟ್ ಪಂದ್ಯಾವಳಿ, ವಿವಿಧ ವಿಭಾಗಗಳಲ್ಲಿ 100 ಮೀಟರ್ ಓಟದ ಸ್ಪರ್ಧೆ, ಹಗ್ಗಜಗ್ಗಾಟ, 50 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವೇಗದ ನಡಿಗೆ ಸ್ಪರ್ಧೆ, ಮನೋರಂಜನಾ ಸ್ಪರ್ಧೆಗಳು ನಡೆಯಲಿದ್ದು ಮಧ್ಯಾಹ್ನದ ಬಳಿಕ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದರು. ಕಲಾ ವೇದಿಕೆಯ ವತಿಯಿಂದ ಸುಮಾರು 11 ವರ್ಷಗಳಿಂದ ದೀಪಾವಳಿ ಹಬ್ಬದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ರಾಘವೇಂದ್ರ ದೇವಾಲಯದ ಬಳಿ. ಆದರೆ ಇದು 12ನೇ ವರ್ಷ. ಆದರೆ ಈ ಬಾರಿ ನಮ್ಮ ಕಾರ್ಯಕ್ರಮವು ಸ್ವಲ್ಪ ಮುಂದೂಡಲಾಗಿದೆ ಅಂತ ಹೇಳಿದ್ರೆ ನವೆಂಬರ್ 22ನೇ ತಾರೀಕಿನಂದು ಮಾಡಲಿಕ್ಕೆ ಎಲ್ಲರೂ ಕೂಡ ಒಂದು ಸಭೆಯನ್ನು ಕರೆದು ಈ ಮೂಲಕ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕಾರಣ ಇಷ್ಟೇ, ಪ್ರತಿದಿನ ಹೆಚ್ಚಾಗಿ ಮಳೆ ಬರ್ತಾ ಇದೆ. ಸಂಜೆ ಈ ಮಳೆ ಬರ್ತಿರುವ ಕಾರಣದಿಂದ ನಮ್ಮ ಕಾರ್ಯಕ್ರಮವು ಓಪನ್ ಸ್ಟೇಜಲ್ಲಿ ಮಾಡೋದ್ರಿಂದ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಒಂದು ಸಭೆಯನ್ನು ನಡೆಸುವ ಮೂಲಕ ಈ ರೀತಿ ಒಂದು ಪ್ರಯತ್ನವನ್ನು ಕೂಡ ಪಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಅಲ್ಲೇ ಸ್ಥಳೀಯವಾಗಿರುವಂಥ ಗೌಡ ಸಮಾಜದಲ್ಲಿ ಮಾಡುವ ಅಂತ ಹೇಳುವ ನಿಟ್ಟಿನಲ್ಲಿ. ಆದರೆ ಯಾವುದೇ ದಿನಾಂಕವೂ ಕೂಡ ನಮಗೆ ಅಲ್ಲಿ ಹಾಲ್ ಸಿಗದೇ ಇದ್ದ ಕಾರಣ ನಾವು ಇದನ್ನು ಮತ್ತೆ ಅಲ್ಲೇ ಮಾಡುವ, ಮತ್ತೆ ಸ್ಥಳೀಯರೆಲ್ಲರ ಒಂದು ಕೋರಿಕೆ ಕೂಡ ಅದೇ ಆಗಿತ್ತು, ರಾಘವೇಂದ್ರ ದೇವಾಲಯದ ಬಳಿ ಈ ಕಾರ್ಯಕ್ರಮ ನಡೀಬೇಕು ಅಂತ ಹೇಳುವುದು. ಆ ನಿಟ್ಟಿನಲ್ಲಿ ನವೆಂಬರ್ 22ಕ್ಕೆ
ದೀಪಾವಳಿ ಹಬ್ಬದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಂಜೆ 5 ಗಂಟೆಗೆ ಪ್ರಾರಂಭವಾಗುವ ಈ ಕಾರ್ಯಕ್ರಮವು ಸಾಂಸ್ಕೃತಿಕ ಮೊದಲು ಪ್ರಾರ್ಥನೆಯಿಂದ ಆರಂಭವಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನೇಕ ಜನರು ಈಗಾಗಲೇ ಹೆಸರನ್ನು ಕೂಡ ನೋಂದಣಿ ಮಾಡಿಕೊಂಡಿದ್ದಾರೆ. ಅದೇ ದಿನ ಬೆಳಗ್ಗೆ ರಂಗೋಲಿ ಸ್ಪರ್ಧೆ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಕ್ಯಾರಮ್ ಈ ರೀತಿಯ ವಿವಿಧ ಕ್ರೀಡೆಗಳು ಕೂಡ ಆ ದಿನ ಇರ್ತದೆ. ದಿನಾಂಕ 26/10/2025 ಅಂದರೆ ಇದೇ ತಿಂಗಳು ಸ್ಥಳೀಯರಿಗೆ ಮಾತ್ರ ಹೇಳುವಂಥ ಈ ನಿಟ್ಟಿನಲ್ಲಿ ಒಂದು ಜಿಲ್ಲಾ ಕ್ರೀಡಾಂಗಣ ಮ್ಯಾನ್ಸ್ ಕಾಂಪೌಂಡ್ ಕ್ರೀಡಾಂಗಣದಲ್ಲಿ ನಾವು ಕ್ರೀಡೆಯನ್ನು ಆಯೋಜಿಸಿದ್ದೇವೆ. ಈ ಕ್ರೀಡಾಂಗಣದಲ್ಲಿ ಸ್ಥಳೀಯವಾಗಿ ಈಗ ಚೈನ್ ಗೇಟ್, ರಾಘವೇಂದ್ರ ದೇವಸ್ಥಾನ, ಕನ್ನಂಡವಾಡೆ ಮತ್ತು ಸಂಬೇಕಟ್ಟೆ ಈ 4 ಭಾಗಗಳಿಂದ ಸ್ಥಳೀಯರೆಲ್ಲರಿಗೂ ಕೂಡ ಆಹ್ವಾನ ಪತ್ರಗಳನ್ನು ಕೂಡ ಈಗಾಗಲೇ ನೀಡಿರುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸ್ಥಳೀಯರೆಲ್ಲರೂ ಕೂಡ ನಮಗೆ ಸಹಕರಿಸಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡುತ್ತೇವೆ. ಎಲ್ಲರೂ ಕೂಡ ಆಧಾರದ ಸ್ವಾಗತವಿದೆ. ಎಲ್ಲರೂ ಕೂಡ ಬರ್ಬೋದು ಕಾರ್ಯಕ್ರಮಕ್ಕೆ. ಕ್ರೀಡೆಯನ್ನು ಮಾತ್ರ ಸ್ಥಳೀಯವಾಗಿ ಮಾಡ್ತಾ ಇದ್ದೇವೆ. ಮಹಿಳೆಯರಿಗೆ ಪ್ರತ್ಯೇಕವಾಗಿ ಅಲ್ಲಿ ಸ್ಥಳೀಯವಾಗಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಮಧ್ಯಾಹ್ನದ ನಂತರ ಮಹಿಳೆಯರಿಗೆ ಕಾರ್ಯಕ್ರಮ ಅಂತೇಳಿ ಮಾಡಿದ್ವಿ. ಅದೇ ಕ್ರೀಡೆಯಲ್ಲಿ ಬೆಳಗ್ಗೆ ಸಣ್ಣ ಮಕ್ಕಳಿಗೆ ಕಾಳು ಹೆಕ್ಕುವ ಸ್ಪರ್ಧೆ, ನಿಂಬೆ ಚಮಚ ಓಟ, ಇದು ಮಹಿಳೆಯರಿಗೆ ಇರುವಂಥದ್ದು. ಇದೆಲ್ಲ ಮಧ್ಯಾಹ್ನದ ನಂತರ ಆಗೋದು. ಕ್ರಿಕೆಟ್ ಇದೆ, ಇದು ಪುರುಷರಿಗೆ ಮತ್ತು ಮಕ್ಕಳಿಗೆ. ಇದು ಕೂಡ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಪುರುಷರಿಗೆ ಮತ್ತು ಮಕ್ಕಳಿಗೆ ಇರುವಂಥ ಎಲ್ಲ ಆಟೋಟ ಕಾರ್ಯಕ್ರಮಗಳು ನಡೀತಿದೆ. ಮಧ್ಯಾಹ್ನದ ನಂತರ ಮಹಿಳೆಯರಿಗೆ ಎಲ್ಲ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದೆ 2 ರಿಂದ 6 ಗಂಟೆಯ ತನಕ. ಕೊನೆಗೆ ಅಗ್ಗಜಗ್ಗಾಟ ಕೂಡ ಇದೆ. ಅದು ಪುರುಷರು ಮತ್ತು ಮಹಿಳೆಯರಿಗೆ ಸಂಜೆ 6 ಗಂಟೆ ಆವತ್ತಿನ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಕಲಾ ವೇದಿಕೆಯ ಕಾರ್ಯಾಧ್ಯಕ್ಷ PB ಸುರೇಶ್, ಕಾರ್ಯದರ್ಶಿ PM ರಮೇಶ್, ಸದಸ್ಯರಾದ MT ಮಧು ಹಾಗೂ MC ಶ್ರೀನಿವಾಸ್ ಪಾಲ್ಗೊಂಡಿದ್ದರು. ಬೆಂಗಳೂರಿನ ಸತ್ಯಪ್ರಕಾಶ್ ಅವರು ರಚನೆ ಮಾಡಿರುವ ಬ್ಲ್ಯಾಕ್ ಚೈನ್ ಇಂಗ್ಲಿಷ್ ಕೃತಿ ಮಡಿಕೇರಿಯಲ್ಲಿ ಬಿಡುಗಡೆಗೊಂಡಿತು. ಕ್ಲಬ್ ಮಹೀಂದ್ರದಲ್ಲಿ ಜಿಲ್ಲೆಯ ಸರ್ಕಾರಿ ಅಭಿಯೋಜಕ ಶ್ರೀಧರನ್ ನಾಯರ್ ಅವರು ಪುಸ್ತಕ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಈ ಸಂದರ್ಭ ಪತ್ರಿಕಾ ಭವನದ ಸ್ಥಾಪಕ ಮ್ಯಾನೇಜಿಂಗ್ ಟ್ರಸ್ಟಿ TP ರಮೇಶ್, ಹಿರಿಯ ವಕೀಲರಾದ ರಮೇಶ್ ಚಂದರ್ ನಂಬಿಯಾರ್, KM ರಾಜನ್ ಹಾಗೂ ಕೃತಿ ರಚನೆಕಾರ ಸತ್ಯಪ್ರಕಾಶ್ ಪಾಲ್ಗೊಂಡಿದ್ದರು. ಸತ್ಯಪ್ರಕಾಶ್ ಅವರು ಕೇರಳ ಉಚ್ಚ ನ್ಯಾಯಾಲಯದ ಹಿರಿಯ ವಕೀಲ ರಮೇಶ್ ಚಂದರ್ ನಂಬಿಯಾರ್ ಅವರ ಅಳಿಯ. ಅರೆಕಾಡು ಬಳಂಜಿಗೆರೆಯ ಐದ್ರೋಡಂಬ ಚಾಮುಂಡೇಶ್ವರಿ ದೇವಾಲಯದ 17ನೇ ವರ್ಷದ ದೀಪಾವಳಿ ಹಬ್ಬದ ವಾರ್ಷಿಕೋತ್ಸವ ಅಕ್ಟೋಬರ್ 20, 21ರಂದು ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಸೋಮವಾರದಂದು ಸಂಜೆ 5 ಗಂಟೆಗೆ ಪೂಜಾ ಕಾರ್ಯಗಳು ಪ್ರಾರಂಭಗೊಂಡು 7 ಗಂಟೆಗೆ ಮಹಾಪೂಜೆ ನಡೆಯಿತು. ಮಂಗಳವಾರ ಬೆಳಿಗ್ಗೆ 7 ಗಂಟೆಯಿಂದ ವಿವಿಧ ಪೂಜೆಗಳು ಜರುಗಿದವು. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ತೀರ್ಥ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನೆರವೇರಿತು. ಸಿದ್ದಾಪುರ, ನೆಲ್ಲಿಹುದಿಕೇರಿ, ಅರೆಕಾಡು, ಮರಗೋಡು, ಒಂಟಿಯಂಗಡಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ತಾವು ಹರಕೆ ಹೊತ್ತ ಕಾಣಿಕೆಗಳನ್ನು ನೀಡಿ ದೇವರ ದರ್ಶನವನ್ನು ಪಡ್ಕೊಂಡ್ರು. ಈ ಸಂದರ್ಭ ಮಾತನಾಡಿದ ದೇವಾಲಯದ ಪೂಜಾರಿ ರಾಜನ್, 17 ವರ್ಷಗಳ ಹಿಂದೆ ಸಣ್ಣದಾಗಿ ನಡೀತಾ ಇದ್ದ ದೇವಿಯ ಉತ್ಸವಕ್ಕೆ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದು, ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಈ ವರ್ಷ ಸುಮಾರು 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಎಂದರು. ಇಲ್ಲಿಗೆ ಆಗಮಿಸಿ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರೆ ಭಕ್ತರ ಇಚ್ಛೆಗಳು ಈಡೇರುತ್ತವೆ ಎಂದರು. ಅಂತ ಹೇಳಿದ್ರೆ ಈ ತಾಯಿ ಹತ್ರ ಒಂದು ಸಲ ಬಂದು ನಾವು ಬೇಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಅದು ಹಿಂದೆ ಮುಂದೆ 1 ತಿಂಗಳಲ್ಲ 2 ತಿಂಗಳಲ್ಲ 3ನೇ ತಿಂಗಳಾದರೆ ಅದು ಹಾಗೆ ಆಗ್ತದೆ. ಅದರಿಂದ ನಂಬಿದವ್ರನ್ನ ಈ ತಾಯಿ ಕೈ ಬಿಡದ ಕಾರಣದಿಂದ ಇವತ್ತು ಕೂಡ 300 ಜನ ಸೇರಿದಲ್ಲಿ 17 ವರ್ಷ ಹಿಂದೆ ಇವತ್ತು 10,000ಕ್ಕಿಂತ ಹೆಚ್ಚು ಜನಗಳು ಕೂಡ ಪೂಜೆಗೆ ಬರ್ತಾನೆ ಹೋಗ್ತಾ ಇದ್ದಾರೆ. ದೇವಸ್ಥಾನ ಅರೆಕಾಡು 17 ವರ್ಷದಿಂದ ನಾವು ಹಬ್ಬವನ್ನು ಆಚರಿಸಿ ಬರ್ತೀವಿ.
ಸುತ್ತಮುತ್ತಲಿನ 4 ಗ್ರಾಮ ಅರಕೆರೆ ಇರ್ಬೋದು, ಮರಗೋಡು ಇರ್ಬೋದು, ಹೊಸಕೆರೆ ಇರ್ಬೋದು, ಅಗತ್ಮಗಳ ಇರ್ಬೋದು, ನೆಲ್ಲೂರ್ಕೆರೆ ಇರ್ಬೋದು, ಸಿದ್ದಾಪುರ ಇರ್ಬೋದು, ಸುಮಾರು 8ರಿಂದ 10,000 ಜನರು ಸೇರ್ತಾರೆ. ಯಾಕೆಂದರೆ ದೇವರ ನಂಬಿಕೆಯಿಂದ ಪ್ರತಿ ಜಾಸ್ತಿ ಆಗ್ತಾ ಬರ್ತಿದೆ. ಸಂದರ್ಭದಲ್ಲಿ ನಾವು ಯಾವಾಗಲೂ ವರ್ಷ ಪ್ರತಿ ದೀಪಾವಳಿ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಿದ್ವಿ. ಈ ವರ್ಷದ ಅಧ್ಯಕ್ಷತೆಯನ್ನು ನೆಲಮಕ್ಕಳ ಪ್ರಕಾಶನವರು ವಹಿಸಿಕೊಂಡು, ಹಾಗೆ ಪೂಜಾರಿಯಾದ ರಾಜನವರು, ಹಾಗೆ ಖಜಂಜಿಯಾದ ವಿನೋದ್ ಅವರು, ಗಣೇಶ್ ಅವರು, ಲೋಕೇಶ್ ಅವರು, ಚಂದ್ರನ್ ಅವರು ಮತ್ತು ಆಡಳಿತ ಮಂಡಳಿ ವತಿಯಿಂದ ಉತ್ಸವಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ದೇವರ ಪ್ರಸಾದ ಮತ್ತು ಆಡು ಮತ್ತು ಕೋಳಿ ಮಾಂಸದ ಖಾದ್ಯದ ಅನ್ನ ಸಂತರ್ಪಣೆಯನ್ನು ವಿತರಿಸಲಾಯಿತು. ಈ ಸಂದರ್ಭ ದೇವಾಲಯದ ಅಧ್ಯಕ್ಷ ಪ್ರಕಾಶ್, ಪ್ರಮುಖರಾದ ಜಯಣ್ಣ, ಕಚ್ಚಣ್ಣ, ಅಪ್ಪು, ರವೀಂದ್ರ, ವಿನು, ವೆಂಕಟೇಶ್, ದೇವಾಲಯದ ಅರ್ಚಕ ರಾಕೇಶ್ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಸುಬ್ರಮಣಿ, ಸಿದ್ದಾಪುರ. ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ನ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಧನ್ವಂತರಿ ಜಯಂತಿ ಮತ್ತು ಬೆಳ್ಳಿ ಮಹೋತ್ಸವ ಸಮಾರಂಭ ಮಡಿಕೇರಿಯಲ್ಲಿ ನಡೆಯಿತು. ನಗರದ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ ಗಣಪತಿ ಹೋಮ ಮತ್ತು ಧನ್ವಂತರಿ ಹವನ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಡಾಕ್ಟರ್ ಜಯ ಗೋವಿಂದ ಯು ಅವರು ಸಮಾಜದ ಮೇಲೆ ನೀಮಾದ ಪ್ರಭಾವ ಎಂಬ ವಿಷಯದ ಕುರಿತು ಮಾತನಾಡಿದರು. ಅಲ್ಲದೆ ನೀಮ ಬೆಳ್ಳಿ ಮಹೋತ್ಸವದ ಸ್ಮರಣ ಸಂಚಿಕೆಯಿಂದ ಬಿಡುಗಡೆ ಮಾಡಿದರು. ಬೆಂಗಳೂರು ಕೆಎಯುಪಿಯ ಡಾಕ್ಟರ್ ಎಂಡಿ ರಫಿ ಹಕೀಂ ಹಾಗೂ ಕೆಎಸ್ಬಿ ನೀಮ ಅಧ್ಯಕ್ಷರು ಮಾತನಾಡಿದರು. ಸಂಸ್ಥೆ ಕಟ್ಟುವಾಗ ಅವರು ಪಟ್ಟಂತ ಒಂದು ಕಷ್ಟ ಶ್ರಮದ ಬಗ್ಗೆ ನಾವು ಯೋಚಿಸಿದಾಗ ಫಸ್ಟ್ ಸ್ಟಾರ್ಟಿಂಗ್ ಒಬ್ಬರಿಂದ ಸ್ಟಾರ್ಟ್ ಆದಂಥ ಒಂದು ಸಂಘಟನೆ. ಮೊದಲು ಮನೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು, ಆಮೇಲೆ ಕ್ಲಿನಿಕ್ಗಳಲ್ಲಿ ಮೀಟಿಂಗ್ ಬರ್ತಾ ಇವಾಗ ದೊಡ್ಡ ಒಂದು ಆಸ್ಪತ್ರೆಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ಮಾಡುವಂಥ ಒಂದು ಹೆಮ್ಮರವಾಗಿ ಬೆಳೆಸಿದೆ. ಇದಕ್ಕೆಲ್ಲ ಮೂಲ ಕಾರಣ ಅದಕ್ಕೆ ಬೀಜ ನಾಟಿ, ಅದಕ್ಕೆ ಕಷ್ಟ ಶ್ರಮ ಪಟ್ಟಂತ, ಅಂದರೆ ಅದಕ್ಕೆ ತನು, ಮನ, ಧನ ಜೊತೆಗೆ ಸಮಯವನ್ನು ಸಹಿತ ತ್ಯಾಗ ಮಾಡಿದಂಥ ನಮ್ಮ ಹಿರಿಯ ವೈದ್ಯರು ಇದ್ದಾರೆ. ಅವರ ಸಹಕಾರ ನಾವು ಎಂದೆಂದೂ ಮರೆಯಬಾರದು. ಅದು ಮಾತ್ರ ನಮ್ಮ ಒಂದು ತಪ್ಪಾಗುತ್ತೆ. ದಯವಿಟ್ಟು ಅವರೆಲ್ಲರೂ ತಮ್ಮೆಲ್ಲರ ವೈದ್ಯರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬಹುಶಃ ಕೊಡಗಿನ ಆಯುರ್ವೇದ ಹಾಗೂ ಆಯುಷ್ ಮೊದಲು ಪ್ರಾರಂಭ ಮಾಡುವಾಗ ಬರೀ ಆಯುರ್ವೇದ ಅಂತ ಇತ್ತು. ಈಗ ನಾವು ಆಯುಷ್ ಅಂತ ಹೇಳ್ತೇವೆ. ಎಲ್ಲ ಆಯುರ್ವೇದ, ಯುನಾನಿ, ಯೋಗ, ಹೋಮಿಯೋಪತಿ ಎಲ್ಲ ವಿಭಾಗದ ಒಳಗಡೆ ಬರ್ತದೆ. ಎಲ್ಲ ವೈದ್ಯರಿಗೆ ಒಂದು ವಿಶೇಷ ದಿವಸ ಇರುತ್ತೆ. ಯಾಕೆಂತ ಹೇಳಿದರೆ ಇಂಟಗ್ರೇಷನ್ ಅಂತ ಹೇಳುವಂಥದ್ದು ಅದೊಂದು ಅನಿವಾರ್ಯ. ಈಗ ಇಂಟಗ್ರೇಷನ್ ನಮಗೆ ನಮ್ಮ ಡಿ ವಿ ಗುಂಡಪ್ಪನವರ ಒಂದು ಪ್ಲೇಸ್ನಲ್ಲಿ ಇಡೀ ಪೇಷಂಟ್ನ ಒಂದು ರಿಲೇಷನ್ಶಿಪ್ ಬಹಳ ಹಾಳಾಗ್ತಾ ಇದೆ, ಹದಗೆಡ್ತಾ ಇದೆ. ಇದನ್ನು ನಾನು ಬಹಳ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ನಮ್ಮ ಹತ್ರ ಬರುವಂಥ ಯಾವ ರೋಗಿಗಳಿದ್ದಾರೋ ಅವ್ರ ಜೊತೆ ನಮ್ಮ ಸಂಬಂಧ ಹದಗೆಡ್ತಾ ಇದೆ, ಬರ್ತಾ. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ನಾವು ಪೇಷಂಟ್ಗಳನ್ನ ಒಂದು ಮಾನವ ಪೊಲೀಸ್ನಿಕ್ ಅಪ್ರೋಚ್ ಅಂತ ನಮ್ಮಲ್ಲಿ ಕರೀತೇವೆ. ಅದು ಬಹಳ ಕಡಿಮೆ ಆಗ್ತಾ ಇದೆ. ಅವರನ್ನು ಪೇಷಂಟ್ ಅಂತೇಳಿಯೇ ನೋಡ್ತಾ ಇದ್ದೇವೆ. ಹಾಗಾಗಿ ನೀಮ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ ಎಆರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಧ್ಯಾಹ್ನ ಕೊಡಗು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಹಿರಿಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಜಯಲಕ್ಷ್ಮಿ ಪಾಟ್ಕರ್ ಹಾಗೂ ಕೆವಿಜಿ ಪ್ರಾಂಶುಪಾಲ ಡಾಕ್ಟರ್ ಡಿವಿ ಲೀಲಾಧರ್ ಪಾಲ್ಗೊಂಡಿದ್ದರು. ವೈದ್ಯಕೀಯ ನಿರ್ಲಕ್ಷ್ಯ ಮತ್ತು ವೈದ್ಯರ ಅರಿವು ವಿಷಯದ ಕುರಿತು ಕೊಡಗು ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶ ಸಿಕೆ ಬಸವರಾಜ್ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಶುಭಾ ಮಾತನಾಡಿದರು. ನಂತರ ನೀಮ ಕೊಡಗು ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ವೈದ್ಯರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸುಳ್ಯದ ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ಆಯುರ್ವೇದ ಆರೋಗ್ಯ ಶಿಬಿರ ನಡೆಯಿತು. ಮಳೆ ನೀರು ಹರಿದು ಚರಂಡಿ ತುಂಬಿ ರಸ್ತೆಗೆ ನೀರು ನುಗ್ಗಿದ ಪರಿಣಾಮ ಕೃತಕ ಪ್ರವಾಹ ಸೃಷ್ಟಿಯಾದ ಘಟನೆ ಕುಶಾಲನಗರದಲ್ಲಿ ನಡೆದಿದೆ. ಸೋಮವಾರ ಸಂಜೆ ಸುರಿದ ಮಳೆಗೆ ಕುಶಾಲನಗರದ ಗಂಧದ ಕೋಟೆಯ 3ನೇ ಹಂತದಲ್ಲಿ ಮಳೆ ನೀರು ಹರಿದು ಚರಂಡಿ ತುಂಬಿದ ಪರಿಣಾಮ ರಸ್ತೆಯ ಮೇಲೆ ನೀರು ತುಂಬಿದೆ. ಇದರಿಂದಾಗಿ ರಸ್ತೆಯ ಅಕ್ಕಪಕ್ಕದ ಮನೆಗಳಿಗೂ ನೀರು ನುಗ್ಗಿದೆ. ಚರಂಡಿಯನ್ನು ಕ್ಲೀನ್ ಮಾಡದ ಪರಿಣಾಮ ಮಣ್ಣು ತುಂಬಿರೋದ್ರಿಂದ ನೀರು ರಸ್ತೆಯ ಮೇಲೆ ಹರಿದು ಅಕ್ಕಪಕ್ಕದ ಮನೆಗಳಿಗೆ ನುಗ್ಗಿದೆ.
ಆದ್ದರಿಂದ ಸಂಬಂಧಪಟ್ಟವರು ಇತ್ತ ಗಮನಹರಿಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ.